ಓಂ ಆನಂದಮಯೋಭ್ಯಾಸಾತ್ ಓಂ ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ಈ ಆನಂದ ಅನ್ನುವ ಶಬ್ದವನ್ನ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ಪ್ರಯೋಗಿಸಿದ್ದಕ್ಕೆ ಏನೇನು ಉದ್ದೇಶಗಳಿವೆ, ಅದರ ಲಾಭಗಳೇನೇನಿವೆ ಅನ್ನೋದನ್ನ ಹಿಂದೆ ನಾವು ನೋಡಿದ್ವಿ. ಹಿಂದೆ ಬರುವ ಜಿಜ್ಞಾಸಾಧಿಕರಣ, ಈಕ್ಷತ್ಯಧಿಕರಣ, ಮುಂದಿನ ವಿಷಯಗಳು, ಇದೆಲ್ಲದಕ್ಕೂ ಕೂಡ ಈ ಆನಂದ ಅನ್ನುವ ಶಬ್ದ ಉಪಕಾರಕವಾಗಿದೆ. ಅಲ್ಲಿ ಬರುವಂತಹ ಸಂಶಯಗಳನ್ನು ಅದು ಪರಿಹರಿಸ್ತದೆ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಅತ್ರ ಆನಂದಮಯ ಇತ್ಯೇವ ವಾಚ್ಯೆ, ಆನಂದಮಯ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿದೆ. ಆದರೆ ಬ್ರಹ್ಮಸೂತ್ರದಲ್ಲಿ ಆನಂದಮಯೋಭ್ಯಾಸ ಅಂತಿದೆ. ಆದರೆ ಆಚಾರ್ಯರು ಅದನ್ನು ಹೇಳುವಾಗ ಪೂರ್ಣಾನಂದ ಅಂತ ಹೇಳಿದ್ದಾರೆ. ಆ ಕಥೆ ಯಾಕೆ ಹೇಳಿದ್ದಾರೆ ಅಂತ ಅನ್ನೋದಕ್ಕೆ ಹಿಂದೆ ಒಂದು ಕಾರಣ ಹೇಳಿದ್ದಾರೆ. ಪೂರ್ಣಾನಂದ ಅಂದ್ರು, ಆನಂದ ಪೂರ್ಣ ಅಂದ್ರು ಅರ್ಥ ಒಂದೇ. ಬೇರೆ ಯಾರು ವ್ಯಾಕರಣ ಶಾಸ್ತ್ರಜ್ಞರು ಮೊದಲಾದವರ ದೃಷ್ಟಿಯಲ್ಲಿ ಅದಕ್ಕೆ ಅರ್ಥಗಳು ಬೇರೆ ಬೇರೆ ಇರಬಹುದು. ಆದರೆ ನಮ್ಮ ದೃಷ್ಟಿಯಲ್ಲಿ ಅರ್ಥಗಳು ಅದಕ್ಕೆ ಒಂದೇ ಅಂತ ಅನ್ನೋದನ್ನು ಸೂಚನೆ ಮಾಡಲಿಕ್ಕಾಗಿ ಆ ಥರ ಹೇಳಿದ್ದು ಅಂತ ಹಿಂದೆ ಬಂದಿದೆ. ಅದಲ್ಲದೆ ಇಲ್ಲಿಯೂ ಅದನ್ನ ವಿವರಿಸ್ತಾ ಇದ್ದಾರೆ. ಆನಂದಮಯ ಇತ್ಯೇವ ವಾಚ್ಯೆ, ಆನಂದಮಯ ಅಂತ ಹೀಗೇನೆ ಹೇಳಬೇಕಾಗಿದ್ದಾಗ ಪೂರ್ಣಾನಂದಸ್ಯ ಉಕ್ತಿ, ಆನಂದಮಯ ಅಂತ ಹೇಳಬೇಕಾಗಿದ್ದ ಪ್ರಸಂಗದಲ್ಲಿ ಪೂರ್ಣಾನಂದ ಅಂತ ಹೀಗೆ ಹೇಳಿರುವುದು. ಪೂರ್ಣಾನಂದವಂತರಃ ಅಂತ ಆಚಾರ್ಯರು ಹೇಳಿರುವುದೇನಿದೆ ಅದು ಪೂರ್ಣ ಜ್ಞಾನಾದೇಹ ಉಪಲಕ್ಷಣತ್ವೇನ, ಪೂರ್ಣವಾದಂತಹ ಜ್ಞಾನ, ಪೂರ್ಣವಾದಂತಹ ಶಕ್ತಿ ಇತ್ಯಾದಿ ಎಲ್ಲದಕ್ಕೂ ಕೂಡ ಅದು ಉಪಲಕ್ಷಣ. ಹೀಗೆ ಉಪಲಕ್ಷಕವಾಗಿ ಪೂರ್ಣಾನಂದ ಎಂಬ ಶಬ್ದದಿಂದ ಪೂರ್ಣ ಜ್ಞಾನಾದಿಗಳನ್ನು ನಾವು ತಗೊಳ್ಬೇಕು. ಪೂರ್ಣಾನಂದ ಅನ್ನುವುದು ಉಪಲಕ್ಷಣ, ಉಳಿದಿದ್ದೆಲ್ಲವೂ ಉಪಲಕ್ಷ್ಯ ಅಂತ ಹೀಗೆ ಹೇಳಿರುವುದರಿಂದ ಮುಂದೆ ಬರುವಂತಹ ಎಲ್ಲಾ ಶಬ್ದಗಳು ಕೂಡ ಸಮನ್ವಯಮಾನ ಶಬ್ದಾನ, ಯಾವ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸಬೇಕಾಗಿದೆ ಆ ಎಲ್ಲಾ ಶಬ್ದಗಳು ಕೂಡ ಯೌಗಿಕವಾಗಿವೆ. ಯಾವುದೇ ಶಬ್ದವನ್ನು ಕೇವಲ ರೂಢಿ ಎಂಬ ಅರ್ಥದಲ್ಲಿ ಭಗವಂತನಲ್ಲಿ ಸಮನ್ವಯ ಮಾಡಲಿಕ್ಕೆ ಹೋಗೋದಿಲ್ಲ. ಹೊರತು ಪ್ರತಿಯೊಂದು ಶಬ್ದವೂ ಕೂಡ ರೂಢವಾಗಿದೆ ಅನ್ನೋದನ್ನ ತಿಳಿಸುವಂತ ಅಭಿಪ್ರಾಯ ಇದೆ. ಏವಂ ಅಗ್ರೇಪಿ, ಮುಂದೆ ಎಲ್ಲಿಯಾದರೂ ಕೂಡ ಸೂತ್ರದಲ್ಲಿರುವ ಪದ ಒಂದು, ಆಚಾರ್ಯರು ಅಣುಭಾಷ್ಯದಲ್ಲಿ ಪ್ರಯೋಗ ಮಾಡಿರುವ ಶಬ್ದ ಬೇರೆ ಅಂತ ಪ್ರಸಂಗ ಬಂದಾಗೆಲ್ಲ ಆ ಎಲ್ಲಾ ಶಬ್ದಗಳು ಕೂಡ ಯೌಗಿಕವೇ ಆಗಿರ್ತವೆ. ಒಂದು ಧಾತು, ಒಂದು ಪ್ರತ್ಯಯ, ಇವುಗಳ ಬಲದಿಂದ ಲಬ್ಧವಾದಂತಹ ಅರ್ಥವನ್ನು ಇಟ್ಟುಕೊಂಡೇ ಪರಮಾತ್ಮ ವಾಚ್ಯ, ಆ ಎಲ್ಲ ಶಬ್ದಗಳಿಂದ ವಾಚ್ಯ ಅನ್ನೋದನ್ನು ನಾವು ಸಮರ್ಥನೆ ಮಾಡ್ತೀವಿ ಅಂತ ತೋರಿಸ್ಬೇಕು. ಮುಂದೆ ತತ್ವಮಂಜರಿಯ ಗದ್ಯ ಭಾಗದಲ್ಲಿ 40ನೇದು, ನಾನು ಇದಮಯುಕ್ತಂ, ಹೀಗೆ ನೀವು ಕೇಳಿದ್ದು, ಹೀಗೆ ನೀವು ಹೇಳಿದ್ದು ಸರಿಯಾಗಲಿಲ್ಲ. ಆನಂದಮಯನಾದವನು ವಿಷ್ಣುವೇ ಅಂತ ಹೇಳಿದ್ರೆ ಅದು ಸರಿಯಾಗಲಿಲ್ಲ. ಯಾಕೆ ಅಂದ್ರೆ ಅದೃಶ್ಯೇನಾತ್ಮೇ ನಿಲಯನೇ ಅಭಯಂ ಪ್ರತಿಷ್ಠಾಂ ವಿಂದತೆ ಅಂತ ತೈತ್ರಿಯ ಉಪನಿಷತ್ನಲ್ಲಿ ಭಗವಂತನಿಗೆ ಈ ಅದೃಶ್ಯತ್ವವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅದು ಈ ಹಿಂದೆ ಬಂದಿದೆ. ಈ ಅದೃಶ್ಯತ್ವವನ್ನು ಪ್ರತಿಪಾದನೆ ಮಾಡಿರುವುದೇನಿದೆಯಲ್ಲ, ಆ ಅದೃಶ್ಯತ್ವ ಅಂತ ಅನ್ನೋದು ಪರಮಾತ್ಮನ ಗುಣ ಅಲ್ಲ. ಅದು ಹೊರತು ಹಾಗಾದ್ರೆ ಅದು ಯಾರ್ದು ಗುಣ ಅಂದ್ರೆ ಅದನ್ನು ಮುಂದೆ ಹೇಳ್ತಾರೆ. ಇಂದ್ರ ಮೊದಲಾದ ದೇವತೆಗಳ ಗುಣವಾಗಿಯೂ ಕೂಡ ಅದು ಬೇರೆ ಬೇರೆ ಉಪನಿಷತ್ ಶ್ರುತಿಗಳ ಭಾಗದಲ್ಲಿ ಕಂಡು ಬರ್ತವೆ. ಅಂತಶ್ಚಂದ್ರಮಸಿ ಮನಸಾಚರಂತಂ ಸಹೈವ ಸಂತಂ ನ ವಿಜಾನಂತಿ ದೇವಾಹ ಇತಿ ಅಂತಸ್ಥತ್ವ ಉಕ್ತೇಹೆ. ಈ ಅಂತಸ್ಥತ್ವ ಅನ್ನೋ ಧರ್ಮವನ್ನ ಬೇರೆ ದೇವತೆಗಳಿಗೆ ಹೇಳಿರುವುದೇ ಕಂಡು ಬಂದಿದೆ. ಎಲ್ಲದು? ಅಂತಶ್ಚಂದ್ರಮಸಿ, ಚಂದ್ರನಲ್ಲಿ ಇದ್ದು ಮನಸಾಚರಂತಂ, ತನ್ನ ಮನಸ್ಸಿಗೆ ಅನುಗುಣವಾಗಿ ಸಂಚಾರ ಮಾಡ್ತಾ ಇರುವವನು ಅಂತ. ನನಗಿಲ್ಲಿ ತತ್ಕಾಲದಲ್ಲಿ ಹೊಳೆದ ಅರ್ಥ ಹೇಳಿದ್ದೀನಿ, ಅದಕ್ಕೇನಾದ್ರು ಬೇರೆ ಅರ್ಥನೂ ಇದ್ದಿರಬಹುದು. ಸಹೈವ ಸಂತಂ, ಯಾವಾಗಲೂ ಅಲ್ಲಿರುವಂಥವನು, ಒಟ್ಟಿಗೆ ಇರುವಂಥವನು. ನ ವಿಜಾನಂತಿ ದೇವಾಹ, ಅವನನ್ನ ದೇವತೆಗಳ್ಯಾರು ಕೂಡ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ಇವೆರಡೂ ಶ್ರುತಿಗಳನ್ನು ಹೊಂದಿಸಿದ್ರೆ ಒಬ್ಬ ದೇವತೆ ಅದೃಶ್ಯನಾಗಿದ್ದಾನೆ, ಅವನ ಅಂತಸ್ಥನೂ ಆಗಿದ್ದಾನೆ.
ಹಾಗಾದ್ರೆ ಅಂತಸ್ಥನಾದಂತಹ ದೇವತೆಗೆ ಅದೃಶ್ಯತ್ವ ಇದೆ ಅಂತ ಹೇಳಿದಂತ ಆಗ್ತದೆ. ಯಾರು ಒಳಗಿದ್ದಾನೋ ಅಂತಸ್ಥನಾದವನು, ಅಂತಹ ಚಂದ್ರಮಸಿ ಒಳಗಿರುವವನು, ಆ ದೇವತೆ ಅದೃಶ್ಯನಾಗಿದ್ದಾನೆ. ಯಾಕೆಂದ್ರೆ ನ ವಿಜಾನಂತಿ ದೇವಾಹ, ಅವನನ್ನ ದೇವತೆಗಳಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ದೇವತೆಗಳಿಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಅದರಿಂದ ಅದೃಶ್ಯತ್ವ ಹೇಗೆ ಹೇಳಿದಾಗಾಯ್ತು ಅಂತ ಯಾರಿಗಾರು ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ದೇವಾಹ ಅಪಿ ನ ಜಾನಂತಿ ಕಿಂ ಅನ್ಯೇ ಇತಿ ಅದೃಶ್ಯತ್ವಸ್ಯ ಕೈಮುತ್ಯೇನ ಪ್ರತೀತೇ. ದೇವತೆಗಳಿಗೆ ತಿಳ್ಕೊಳ್ಳಿಕ್ಕಾಗೋದಿಲ್ಲ ಅಂದಮೇಲೆ ಇನ್ನು ಉಳಿದವರಿಗೆ ಏನು ತಿಳ್ಕೊಳ್ಳಿಕ್ಕಾಗ್ತದೆ? ಹಾಗಾಗಿ ಅಲ್ಲಿ ಅದೃಶ್ಯತ್ವ ಅಂತ ಅನ್ನೋದು ತಾನಾಗಿಯೇ ತಿಳಿದು ಬರ್ತದೆ. ಇಂಥ ಅದೃಶ್ಯತ್ವ ಅಂತ ಅನ್ನೋದು ತಿಳಿದು ಬಂತು. ಹಾಗಾಗಿ ಅಂತಸ್ಥನಾದವನು ಅದೃಶ್ಯ ಅಂತಾನೆ ಗೊತ್ತಾಗ್ತದೆ. ಅದೃಶ್ಯ ಅಂದ್ರೆ ನಮ್ಮ ಜ್ಞಾನಕ್ಕೆ ಮೀರಿದವನು ಅಂತ ಅದರ ಅರ್ಥ. ಪ್ರತೀತೇಹೆ, ಆದ್ರಿಂದ ನೀವು ವಿಷ್ಣುವನ್ನೇ ಅದೃಶ್ಯ, ಅವನನ್ನೇ ಅಂತಸ್ಥ ಅಂತ ಹೇಳಿದ್ದು ಸರಿ ಆಗ್ಲಿಲ್ಲ. ನನು ಇದಮಯುಕ್ತಂ ವಾಕ್ಯ ಅರ್ಥ ನೋಡಿ. ಅದೃಶ್ಯೇ ಅನಾತ್ಮೆ ನಿಲಯನೆ ಭಯಂ ಪ್ರತಿಷ್ಠಾಂ ಬಿಂದಿತೆ ಇತಿ ಉಕ್ತ ಆನಂದಮಯ ಧರ್ಮಸ್ಯ, ಆನಂದಮಯನಾದಂಥ ದೇವನ ಧರ್ಮಗಳನ್ನ, ಆ ಧರ್ಮಸ್ಯ ಅದೃಶ್ಯತ್ವಸ್ಯ, ಆನಂದಮಯನಾದಂಥ ದೇವನ ಧರ್ಮ ಯಾವುದು? ಅದೃಶ್ಯತ್ವ. ಆ ಅದೃಶ್ಯತ್ವ ಅಂತ ಅನ್ನೋದು ಅಂತಸ್ಥಸ್ಯ ಉಕ್ತೇಹೆ, ಅಂತಸ್ಥನಾದಂತಹ ವ್ಯಕ್ತಿಗೆ ಆ ಅದೃಶ್ಯತ್ವ ಅನ್ನುವುದಿದೆ ಅಂತ ಗೊತ್ತಾಗ್ತದೆ. ಅದ್ಯಾವುದರಿಂದ ಗೊತ್ತಾಗ್ತದೆ ಅಂದ್ರೆ ಅಂತಶ್ಚಂದ್ರಮಸಿ ಮನಸಾಚರಂತಂ, ಚಂದ್ರಸನ ಒಳಗೆ ಇರುವಂತಹ ದೇವನನ್ನ ಸಹೈವ ಸಂತಂ ನ ವಿಜಾನಂತಿ ದೇವಾಹ, ಯಾವ ದೇವತೆಗಳಿಗೂ ಕೂಡ ಅವನನ್ನ ತಿಳಿಯುವುದಾಗಲಿಲ್ಲ ಅಂತ ಹೀಗೆ ಅಲ್ಲಿ ಕಂಡು ಬರ್ತಿದೆ. ಆದ್ರಿಂದ ಅಂತಸ್ಥತ್ವ ಅಂತನ್ನುವುದು ಅದೃಶ್ಯ, ಈ ಅದೃಶ್ಯತ್ವ ಅನ್ನುವುದು ಅಂತಸ್ಥನಾದಂಥ ದೇವತೆಗಳಿಗೆ. ಆ ಅಂತಸ್ಥನಾದ ದೇವತೆಗೆ ಅದೃಶ್ಯತ್ವ ಹೇಗೆ ಅಂದ್ರೆ ದೇವಾ ಅಪಿ ನ ಜಾನಂತಿ, ದೇವತೆಗಳಿಗೆ ಅವನನ್ನು ತಿಳಿಯುವುದಾಗಲಿಲ್ಲ. ಕಿಮು ಅನ್ಯೇ, ಇನ್ನು ಬೇರೆಯವರು ಅವನನ್ನು ತಿಳಿಯುವುದು ಹೇಗೆ? ಇದು ಅದೃಶ್ಯತ್ವಸ್ಯ ಕೈಮುತ್ಯೇನ ಪ್ರತೀತೇಹೆ. ಈ ಕೈಮುತ್ಯ ನ್ಯಾಯದಿಂದ, ಕಿಮುತ ಎಂಬ ನ್ಯಾಯದಿಂದ ಅವರಿಗೆ ಆಗಲಿಲ್ಲ ಅಂದಮೇಲೆ ಇವರಿಗೆ ಹೇಗೆ? ಇದೊಂದು ಕೈಮುತ್ಯ ನ್ಯಾಯ. ಆದ್ರಿಂದ ಅವನು ಅದೃಶ್ಯ ಎಂಬ ಶಬ್ದವನ್ನೇ ಆ ಅಂತಶ್ಚಂದ್ರಮಸಿ ಮನಸಾಚರಂತಂ ಎಂಬಲ್ಲಿ ನೇರವಾಗಿ ಪ್ರಯೋಗ ಮಾಡಿಲ್ಲದೆ ಇರಬಹುದು. ಆದ್ರೆ ಅವನನ್ನ ದೇವತೆಗಳೇ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ ಹೇಳಿರುವುದರಿಂದ ಇನ್ನು ಬೇರೆಯವರಿಗೆ ಹೇಗೆ ತಿಳ್ಕೊಳ್ಳಿಕ್ ಸಾಧ್ಯ ಅಂತ ನಾವು ತಿಳಿದು ಅವನಿಗೆ ಅದೃಶ್ಯತ್ವವನ್ನ ಊಹಿಸಬೇಕಾಗ್ತದೆ. ಪ್ರತೀತೇಹ ಆದ್ರಿಂದ ಅವನಿಗೆ ಆ ಅಂತಸ್ಥನಾದವನಿಗೆ ಅದೃಶ್ಯತ್ವ ಅಂತ ಗೊತ್ತಾಗ್ತದೆ. ಸರಿ, ಹಾಗಾದ್ರೆ ಅಂತಸ್ಥನಾದವನು ಬೇರೆ ಯಾರು? ಅದೊಂದು ಪ್ರಶ್ನೆ ಬರ್ಬೋದಲ್ಲ ಅಂತಂದ್ರೆ, ಇಂದ್ರೋ ರಾಜ ಇತ್ಯಾದಿ ನಿರವಕಾಶ ಇಂದ್ರೋ ರಾಜ ಎಂಬ ಮಂತ್ರದಲ್ಲಿ ಇತ್ಯಾದಿ ಮಂತ್ರಗಳು ಕೆಲವು, ಅಲ್ಲಿ ಆ ಶ್ರುತಿಗಳು ಎಂಥವಾಗಿವೆ ಅಂದ್ರೆ ನಿರವಕಾಶವಾದಂತಹ ಶ್ರುತಿಗಳಾಗಿವೆ. ಅದಕ್ಕೆ ಇಂದ್ರ ಅಂತ ಸ್ಪಷ್ಟವಾಗಿ ಶಬ್ದ ಪ್ರಯೋಗ ಮಾಡಿರ್ತಾರೆ, ಮತ್ತೊಂದು ಕಡೆ ಎಲ್ಲಿಯೋ ಅಗ್ನಿ ಅಂತ ಸ್ಪಷ್ಟವಾಗಿ ಶಬ್ದ ಪ್ರಯೋಗ ಮಾಡಿರ್ತಾರೆ. ಹೀಗೆ ಸ್ಪಷ್ಟವಾದ ಬೇರೆ ಅರ್ಥ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲದೆ ಇರುವಂತಹ ಶಬ್ದಗಳು ಅಲ್ಲಿರೋದ್ರಿಂದ ಆ ಶ್ರುತ್ಯಾದಿ ಬಲೇನ ಇಂದ್ರ ಶ್ರುತ್ಯಾದಿಗಳು, ಇಂದ್ರನ್ನು ಪ್ರತಿಪಾದನೆ ಮಾಡುವ ಶ್ರುತಿ, ಅಗ್ನಿಯನ್ನು ಪ್ರತಿಪಾದನೆ ಮಾಡುವಂತಹ ಶ್ರುತಿ ಇತ್ಯಾದಿ ಬಲೇನ ಇಂದ್ರಾದಿತ್ವಾತ್, ಈ ಅಂತಸ್ಥನಾದವನ್ ಯಾರು ಹಾಗಾದ್ರೆ ಅಂದ್ರೆ ಅಂತಸ್ಥಸ್ಯ ಚ ಇಂದ್ರಾದಿತ್ವಾತ್, ಅಲ್ಲಿಗನ್ವಯ. ಅಂತಸ್ಥನಾದಂತಹ ದೇವತೆ ಇಂದ್ರ ಮೊದಲಾದವರೇ ಆಗಿದ್ದಾರೆ, ಇಂದ್ರ ಅಗ್ನಿ ಮೊದಲಾದವರೇ. ಆದಿತ್ವಾತ್ ತಸ್ಯೈವ ಅದೃಶ್ಯತ್ವಾತ್, ಅವನೇ ಅದೃಶ್ಯನಾಗಿದ್ದಾನೆ. ಹಾಗಾದ್ರೆ ಮೊದಲು ಯಾರು ಅಂತಸ್ಥ ಅಂತ ಅನ್ನೋದನ್ನು ತೀರ್ಮಾನ ಮಾಡ್ಕೋಬೇಕು. ವಿಷ್ಣು ಅಲ್ಲ, ಅಗ್ನಿ ಮೊದಲಾದ ದೇವತೆಗಳೇ ಅಂತಸ್ಥರು, ಅವರೇ ಅದೃಶ್ಯರಾಗಿದ್ದಾರೆ. ಅದೃಶ್ಯತ್ವಾತ್ ಪೂರ್ಣಾನಂದಾತ್ವಾಚ, ಮತ್ತೆ ಪೂರ್ಣಾನಂದವುಳ್ಳವರು ಅವರೇ ಆಗಿದ್ದಾರೆ. ಆದ್ರಿಂದ ವಿಷ್ಣುವನ್ನೇ ಅಂತಸ್ಥ, ಅವನೇ ಅದೃಶ್ಯ, ಮತ್ತೆ ಅವನೇ ಪೂರ್ಣಾನಂದ ಅಂತ ನೀವೆಲ್ಲ ಹೇಗೆ ಹೇಳ್ತೀರಿ ಅಂತ ಇಷ್ಟು ಜಿಜ್ಞಾಸೆ ಬಂತು. ಇತ್ಯತಃ ಪ್ರಾಪ್ತಂ, ಈ ಒಂದು ಜಿಜ್ಞಾಸೆಗೆ ಉತ್ತರ ರೂಪವಾಗಿ ಅಂತಸ್ಥ ಧರ್ಮೋಪದೇಶಾತ್ ಇತ್ಯಾದಿ ಯೋಗದ್ವಯಂ, ಅಂತಸ್ಥತ್ವಾಧಿಕರಣ ಪ್ರಸ್ತುತ ಆಗಿರುವುದೇ ಈ ಕಾರಣಕ್ಕಾಗಿ. ಅಲ್ಲಿ ಯೋಗದ್ವಯಂ ಅಂದ್ರೆ ಎರಡು ಸೂತ್ರಗಳು. ಒಂದು ಅಂತಸ್ಥ ಧರ್ಮೋಪದೇಶಾತ್ ಅಂತ ಒಂದು ಸೂತ್ರ, ಅದರ ಮುಂದೆ ಬರುವಂತಹ ಭೇದ ವ್ಯಪದೇಶಾಚಾನ್ಯ ಅಂತ ಇನ್ನೊಂದು ಸೂತ್ರ. ಇವೆರಡೂ ಸೂತ್ರಗಳನ್ನು ಒಳಗೊಂಡಂತ ಒಂದು ಅಂತಸ್ಥತ್ವಾಧಿಕರಣ ಇದು. ಅಧಿಕರಣ ಒಂದು, ಅದರಲ್ಲಿ ಸೂತ್ರಗಳೆರಡು. 1ನೇ ಅಧ್ಯಾಯದ 1ನೇ ಪಾದದ
20ನೇ ಸೂತ್ರ ಮತ್ತು 21ನೇ ಸೂತ್ರ. ಹೀಗೆ ಇವೆರಡು ಸೂತ್ರಗಳ ಮೂಲಕ ಒಂದು ಅಧಿಕರಣವನ್ನು ಹೆಣೆದಿದ್ದಾರೆ. ಆ ಅಧಿಕರಣ ಬಂದಿರುವುದೇ ಈ ಜಿಜ್ಞಾಸೆಯನ್ನ ಪರಿಹರಿಸಲಿಕ್ಕಾಗಿ ಅಂತ ಅರ್ಥ. ಅಲ್ಲಿ ಯೋಗ ಅಂದ್ರೆ ಸೂತ್ರ, ನಯ ಅಂತ ಹಿಂದೆ ಅನೇಕ ಶಬ್ದ ಬಂದಿದೆ, ಅದಕ್ಕೆ ಅಧಿಕರಣ ಅಂತ ಹೆಸರು. ನಯ ಅಂದ್ರೆ ಅಧಿಕರಣ ಅಂದ್ರೆ ಒಂದೇ. ಇಲ್ಲಿ ಯೋಗ ಅಂದ್ರೆ ಸೂತ್ರ, ಯೋಗದ್ವಯಂ ಅಂದ್ರೆ ಎರಡು ಸೂತ್ರಗಳನ್ನು ಒಳಗೊಂಡಂತ ಒಂದು ಅಧಿಕರಣ ಅಂತ ಅರ್ಥ. ಈ ಎರಡು ಸೂತ್ರಗಳ ಹಿನ್ನೆಲೆ ಅಥವಾ ಈ ಅಧಿಕರಣದ ಹಿನ್ನೆಲೆಯನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ತರ ಹೇಳ್ತಾರೆ. ಅದೃಶ್ಯೇನಾತ್ಮೇ ಇತ್ಯುಕ್ತಂ. ನೀವು ಈ ಹಿಂದೆ ಭಗವಂತರನ್ನ ಅದೃಶ್ಯ ಅನಾತ್ಮ್ಯ, ಅವನೇ ಸ್ವತಂತ್ರ, ಅವನ ಅದೃಶ್ಯ ಅಂತ ಈಗೆಲ್ಲ ಹೇಳಿದ್ರಿ. ಆದ್ರೆ ತಥ್ಯ ಅದೃಶ್ಯತ್ವಂ, ಇವೆಲ್ಲವೂ ನಾನೀಗ ಓದ್ತಿರೋದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯಗಳು. ಆ ಅದೃಶ್ಯತ್ವ ಅಂತನ್ನುವುದು ಈ ನಿಮ್ಮ ವಿಷ್ಣುವಿಗೆ ಇಲ್ಲವೇ ಇಲ್ಲ. ಅದು ತೈತ್ರಿಯ ಆರಣ್ಯಕದಲ್ಲಿ ನಾವಿಲ್ಲಿವರೆಗೂ ಓದಿದ್ದೇನಿದೆ, ಅಂತಃ ಪ್ರವಿಷ್ಟಂ ಕರ್ತಾರ ಮೇಕಂ ಅಂತಶ್ಚಂದ್ರಮಸಿ ಮನಸಾಚರಂತಂ ಸಹೈವ ಸಂತಂ ನ ವಿಜಾನಂತಿ ದೇವಾಹ ಅಂತ ತೈತ್ರಿಯ ಆರಣ್ಯಕದ 3:11 ಸೂತ್ರ ಅದು. ಅಲ್ಲಿ ಈ ತರ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಆ ಶ್ರುತಿಯಿಂದ ನಮ್ಗೇನ್ ತಿಳಿದು ಬರ್ತದೆ? ಹೃದಯ ಗುಹೆಯೊಳಗಿರುವಂಥವನು, ಜಗತ್ತಿನ ಕರ್ತ ಆದವನು, ಚಂದ್ರನೊಳಗೂ ಸ್ವೇಚ್ಛೆಯಿಂದ ಸಂಚಾರ ಮಾಡುವಂಥವನು ಅಂಥ ಆ ದೇವನನ್ನ ತಮ್ಮ ಜೊತೆಯಲ್ಲಿ ಇದ್ರೂ ಕೂಡ ದೇವತೆಗಳು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೀಗೆ ಆ ಪರಮಾತ್ಮನ ಬಗ್ಗೆ, ಆ ದೇವತೆ ಬಗ್ಗೆ ಪ್ರತಿಪಾದನೆ ಮಾಡಿದ್ದಾರೆ. ಮತ್ತೆ ಆ ಹೃದಯದೊಳಗಿರುವವನು ಅವನು ಅಂತ ಇಷ್ಟು ಗೊತ್ತಾಗ್ತದೆ. ಇದಿಷ್ಟು ಗೊತ್ತಾದ್ಮೇಲೆ ಈ ಹೃದಯದೊಳಗಿರುವವನು ಯಾರು ಅದೊಂದು ಜಿಜ್ಞಾಸೆ ಬರಬಹುದಲ್ಲ. ಹೃದಯದೊಳಗಿರುವವನ ಬಗ್ಗೆ ಮುಂದೆ ಅದೇ ಪ್ರಕರಣದಲ್ಲೇ, ಆ ತೈತ್ರಿಯ ಆರಣ್ಯಕದಲ್ಲೇ ಮುಂದೆ ಈ ತರ ವರ್ಣಿಸ್ತಾರೆ. ಏನು ವರ್ಣಿಸಿದ್ದಾರೆ ಅಂತಂದ್ರೆ, ಇಂದ್ರೋ ರಾಜ ಅಂತ ವರ್ಣಿಸಿದ್ದಾರೆ. ಇಂದ್ರ ಶಬ್ದದಿಂದ ಪ್ರಸ್ತುತನಾದಂತಹ ಇಂದ್ರ ಅಂತ ಗೊತ್ತಾಗಬಹುದು. ಅಥವಾ ಸಪ್ತಯುಂಜಂತಿ ರಥಮೇಕ ಚಕ್ರಂ ಅಂತ ಸೂರ್ಯನ ರಥದ ಪ್ರಸ್ತಾವ ಅಲ್ಲಿರೋದ್ರಿಂದ ಸೂರ್ಯ ಅಂತಾದ್ರೂ ತಿಳಿದು ಬರಬಹುದು. ಪ್ರಶ್ನೆ ಮಾಡುವವರಿಗೆ ನಿರ್ದಿಷ್ಟವಾದ ಅಭಿಪ್ರಾಯ ಏನಿಲ್ಲ. ಅವರು ಶಿಷ್ಯರಾದವರು ಪ್ರಶ್ನೆ ಮಾಡ್ತಿರಬಹುದು ಅಥವಾ ಬೇರೆ ಯಾರು ಪ್ರಶ್ನೆ ಮಾಡ್ತಿರಬಹುದು. ಆದ್ರಿಂದ ಅವರಿಗೇನು ನಿರ್ದಿಷ್ಟವಾದ ಅಭಿಪ್ರಾಯ ಇಲ್ಲ. ಅಂತೂ ವಿಷ್ಣುವಿನ ಸರ್ವೋತ್ತಮತ್ವವನ್ನ ಅಲ್ಲಗಳೆಯುವುದಷ್ಟೇ ಅವರ ಉದ್ದೇಶ ಆಗಿರ್ತದೆ. ಹೀಗೆ ಅವರ ಅಭಿಪ್ರಾಯ ತಿಳ್ಕೋಬೇಕು. ಆದ್ದರಿಂದ ಹಿಂದಿನ ಸೂತ್ರದಲ್ಲಿ ಆನಂದಮಯನಾದವನು ಇಂದ್ರ ಅಥವಾ ಸೂರ್ಯ ಅಂತ ಹೀಗೆ ಪ್ರಶ್ನೆ ಬಂದುಬಿಟ್ರೆ ಅದಕ್ಕೆ ಈ ಸೂತ್ರದಿಂದ ಉತ್ತರ ಕೊಡ್ತಾ ಇದ್ದಾರೆ. ವಿಷ್ಣು ಅಥವಾ ಬ್ರಹ್ಮನೇ ಈ ಪರಮಾತ್ಮನಾದಂತಹ ವಿಷ್ಣು ಅಥವಾ ಬ್ರಹ್ಮನೇ ಹೃದಯಾಂತಸ್ಥನಾಗಿದ್ದಾನೆ. ಅವನಲ್ಲಿಯೇ ಆ ಎಲ್ಲ ತರದ ಗುಣಗಳಿವೆ. ಅವನಲ್ಲಿ ಆ ಗುಣಗಳನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಇತಿ ಅಂತಸ್ಥಸ್ಯ ಇತ್ಯಾದಿಭಿಃ ಅನ್ಯಃ ಪ್ರತೀಯತೆ ತಸ್ಮಾತ್ ಸಯೇವ ಆನಂದಮಯ ಇತಿ ನ ಮಂತವ್ಯಂ. ಹಾಗೆ ತಿಳ್ಕೋಬಾರ್ದು. ಅಂತಸ್ತಧರ್ಮೋಪದೇಶಾತ್ ಅಂತಃಸಮುದ್ರೇ ಮನಸಾಚರಂತಂ ಬ್ರಹ್ಮಾಂಡ ವಿಂದದ್ದಶಹೋತಾರ ಮರಣೆ ಅಂತ ಅದೇ ತೈತ್ರಿಯ ಆರಣ್ಯಕದಲ್ಲಿ 3:11 ಆ ಅಂತಸ್ಥನಾಗಿರುವಂತಹ ಭಗವಂತ ಏನಿದ್ದಾನೆ ಅವನು ಇಂದ್ರನಾಗಲಿ ಮತ್ತೆ ಸೂರ್ಯನಾಗಲಿ ಬೇರೆ ಯಾರು ಅಲ್ಲ, ಹೊರತು ಬ್ರಹ್ಮನೇ ಆಗಿದ್ದಾನೆ ಅನ್ನೋದನ್ನ ಆ ಪ್ರಕರಣ ನೋಡಿದ್ರೆ ನಮಗೆ ತಿಳಿಯುತ್ತದೆ. ತೈತ್ರಿಯ ಆರಣ್ಯಕವನ್ನು ನೋಡಿದ್ರೆ ನಮಗದು ಸ್ಪಷ್ಟ ಆಗ್ತದೆ. ಏನ್ ಹೇಳಿದ್ದಾರೆ ಅಲ್ಲಿ ಅಂತಂದ್ರೆ, ಪ್ರಳಯ ಕಾಲದಲ್ಲಿ ಮತ್ತು ಕ್ಷೀರ ಸಮುದ್ರದಲ್ಲಿ ಅವನು ಕ್ರಮವಾಗಿ ನೀರಿನಲ್ಲಿ ಮತ್ತು ಹಾಲಿನಲ್ಲಿ ವಿಹಾರ ಮಾಡಿಕೊಂಡಿರ್ತಾನೆ. ಮತ್ತು ನಮ್ಮ ದಶ ಇಂದ್ರಿಯಗಳಿಗೆಲ್ಲ ಬೇಕಾದಂತಹ ವಿಷಯಗಳನ್ನ ಹೊಂದಿಸುವಂಥವನು ಅವನೇ ಆಗಿದ್ದಾನೆ. ಅಂತಹ ಪರಮಾತ್ಮನನ್ನು ಬ್ರಹ್ಮ ತಿಳಿದ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಬ್ರಹ್ಮ ತಿಳಿದ ಅಂದ್ರೆ ಬ್ರಹ್ಮ ತಿಳಿದದ್ದು ಸೂರ್ಯನನ್ನಾಗಲಿ ಇಂದ್ರನನ್ನಾಗಲಿ ಅಂತ ಹೇಳುವುದು ಉಚಿತ ಅಲ್ಲ. ಹೊರತು ಅದೆಲ್ಲವೂ ಪರಮಾತ್ಮನ ಬಗ್ಗೆನೇ ಆಗಿರಬೇಕು. ಮುಂದೆ ಅಲ್ಲೇ 1-2-3 ವಾಕ್ಯಗಳು ಆ ಥರದ್ದು ಕಾಣಿಸ್ತವೆ. ಸಮುದ್ರೇಂತ ಕವಯೋ ವಿಚಕ್ಷತೆ ಮರೀಚೀನಾಂ ಪದಮಿಚ್ಛಂತಿ ವೇದಸಃ ಯಸ್ಯಾಂಡಕೋಶಂ ಶುಷ್ಮಮಾಹು. ಇವೆಲ್ಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿರುವಂತಹ ಮಾತುಗಳು.
ಎಲ್ಲ ತೈತ್ರಿಯ ಆರಣ್ಯಕದ್ದು. ಏನರ್ಥ ಅವಗಳಿಗೆ? ಪ್ರಳಯ ಮತ್ತು ಕ್ಷೀರಸಾಗರದಲ್ಲಿ ಆ ಜೀವರಿಗೆ ಆಶ್ರಯನಾದಂತಹ ಪರಮಾತ್ಮನನ್ನ ಈ ಹಿಂದಿನ, ಮುಂದಿನ ಮತ್ತೆ ವರ್ತಮಾನ ಕಾಲದ ಬ್ರಹ್ಮರೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮಾಂಡವೆಲ್ಲವೂ ಆತನ ವೀರ್ಯದಿಂದ ಹುಟ್ಟಿದೆ ಅಂತ ಹೀಗೆಲ್ಲ ವರ್ಣನೆ ಮಾಡಿದ್ದಾರೆ. ಇದೆಲ್ಲ ಇಂದ್ರಚಂದ್ರಾದಿಗಳ, ಸೂರ್ಯಾದಿಗಳ ಗುಣಗಳಲ್ಲ ಇವು, ಹೊರತು ಪ್ರತಿಯೊಂದು ಕೂಡ ಇವು ಆ ಪರಮಾತ್ಮನ ಗುಣಗಳೇ ಆಗಿವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇತ್ಯಾದಿ ತದ್ಧರ್ಮೋಪದೇಶಾತ್, ಇವೆಲ್ಲವೂ ಪರಮಾತ್ಮನ ಧರ್ಮಗಳಾಗಿವೆ ಹೊರತು ಇಂದ್ರಚಂದ್ರಾದಿಗಳ ಧರ್ಮ ಅಲ್ಲ. ಸಹಿ ಕ್ಷೀರ ಸಮುದ್ರ ಸಾಯಿ ತಸ್ಯಚ ವೀರ್ಯಂ ಅಂಡಕೋಶ, ಕ್ಷೀರಸಾಗರದಲ್ಲಿ ಮಲಗಿರುವವನು ಅವನೇ ಆಗಿದ್ದಾನೆ ಅಂತ ಹೀಗದರ ಅಭಿಪ್ರಾಯ. ಸೋವಿದ್ಯಾಯ ಶರೀರಾತ್ ಸ್ವಾತ್ ಶಿಸೃಕ್ಷು ವಿವಿಧಾ ಪ್ರಜಾ ಅಪಯೇವ ಸಸರ್ಜಾದೌ ತಾಸು ವೀರ್ಯಂ ಅವಾಸೃಜತ್ ತದಂಡಂ ಅಭವದ್ಧೈಮಂ ಸಹಸ್ರಾಂಶು ಸಮಪ್ರಭಂ ಯಸ್ಮಿನ್ ಯಜ್ಞೆ ಸ್ವಯಂ ಬ್ರಹ್ಮ ಸರ್ವಲೋಕ ಪಿತಾಮಹಃ ಆಪೋ ನಾರಾ ಇತಿ ಪ್ರೋಕ್ತಾಃ ಆಪೋ ವೈ ನರಸೂನವಃ ಅಯನಂ ತಸ್ಯತಾಃ ಪೂರ್ವಂ ತೇನ ನಾರಾಯಣ ಸ್ಮೃತಃ ಇತಿ ವ್ಯಾಸಸ್ಮೃತೇಃ ಅಂತ ವ್ಯಾಸಸ್ಮೃತಿಯ ಒಂದು ಗ್ರಂಥವನ್ನು ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಅದರ ತಾತ್ಪರ್ಯ ಏನು ಅಂದ್ರೆ, ಆ ಪರಮಾತ್ಮ ಅನೇಕ ಥರದ ಜೀವಿಗಳನ್ನು ಸೃಷ್ಟಿಸಬೇಕು ಅಂತ ಆಲೋಚನೆ ಮಾಡಿದ. ಮೊದಲು ನೀರನ್ನು ಸೃಷ್ಟಿ ಮಾಡಿದ, ಅದರಲ್ಲಿ ತನ್ನ ವೀರ್ಯವನ್ನ, ಅಂದ್ರೆ ಒಬ್ಬ ಪುರುಷ ತನ್ನ ವೀರ್ಯವನ್ನು ಹಾಕುವಂತೆ ಅಲ್ಲ, ತನ್ನ ಶಕ್ತಿಯನ್ನ ಅದರಲ್ಲಿ ತುಂಬಿದ. ಅಪ್ರಾಕೃತವಾದ ಶಕ್ತಿ ಮೂಲಕ, ತನ್ನ ಸ್ವರೂಪಭೂತವಾದ ಶಕ್ತಿಯ ಮೂಲಕ ಪಂಚಮಹಾಭೂತಗಳ ಅಂಶವೊಂದನ್ನು ಅಲ್ಲಿ ಹಾಕಿದ. ಅದು ಒಬ್ಬ ಪುರುಷನ ತೇಜಸ್ಸಿನಂತೆ ಅಲ್ಲ, ಆ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಆದ್ರೆ ಹಾಗೆ ಶಬ್ದ ಪ್ರಯೋಗ ಮಾಡಿರ್ತಾರಷ್ಟೇ. ಆಗ ಸೂರ್ಯನಂತೆ ಕಾಂತಿ ಉಳ್ಳಂತಹ ಒಂದು ಬ್ರಹ್ಮಾಂಡ ಅಲ್ಲಿ ಹುಟ್ಟಿತು. ಆಗ ಅಲ್ಲಿ ಚತುರ್ಮುಖ ಬ್ರಹ್ಮ ಸ್ವಯಂ ಹುಟ್ಟಿದ. ಹೀಗೆ ಈ ನರ ಅಂದ್ರೆ ವಿಷ್ಣು, ಅವನಿಂದ ಹುಟ್ಟಿರುವುದರಿಂದ ನೀರಿಗೆ ನಾರ ಅಂತಾರೆ. ಆ ಪ್ರಳಯ ಕಾಲದಲ್ಲಿ ನೀರಿನ ಮೇಲೆ ಈತ ಮಲಗಿರುವುದರಿಂದ, ನೀರು ಈತನಿಗೆ ಆಶ್ರಯ ಅಂತಂದ್ರೆ ಆ ನೀರನ್ನು ಬಿಟ್ಟು ಇವನಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ, ನೀರು ಈತನಿಗೆ ಆಶ್ರಯ ಅಂತಿಷ್ಟೇ ಅರ್ಥ. ಯಾಕೆಂದ್ರೆ ಹರಿವಂಶದಲ್ಲಿ ಮತ್ತೊಂದು ಮಾತಿದೆ, ಪ್ರಾಸಂಗಿಕವಾಗಿ ಹೇಳ್ತಿದ್ದೇನೆ. ನಾರಾ ಆಪಸ್ಸಮಾಖ್ಯಾತಃ ತಾಸಾಮಯನಮಾದಿತಃ ಯತಸ್ತ್ವಂ ಭೂತಭವ್ಯೇಶ ತನ್ನಾರಾಯಣ ಸ್ಮೃತಃ ಅಂತ. ನಾರಾಹ ಅಂದ್ರೆ ಆಪಹ ಸಮಾಖ್ಯಾತಃ ನೀರು, ಆ ನೀರಿಗೆ ನೀನೇ ಈಶ. ತಾಸಾಂ ಅಯನಮಾದಿತಃ ಯತಸ್ತ್ವಂ ಭೂತಭವ್ಯೇಶ, ನೀನು ಆ ನೀರಿಗೆ ಆಶ್ರಯನಾದ್ರಿಂದ ನಿನ್ನನ್ನು ನಾರಾಯಣ ಅಂತ ಹೇಳ್ತಾರೆ ಅಂತ. ಈಗ ನಾವು ನಾರಾಯಣ ಅನ್ನೋ ಶಬ್ದವನ್ನ ನೀರು ಯಾರಿಗೆ ಆಶ್ರಯನೋ ನಾರಾಹ ಅಯನಂ ಯಸ್ಯ ಸಹ ಅಂತ ಬಹುಲೀಯೇನು ಮಾಡಬಹುದು. ನಾರಾಯಣಾಂ ಅಯನಃ ನಾರಾಯಣ, ನೀರಿಗೆ ಆಶ್ರಯನಾದವನು ಅಂತ ಹರಿವಂಶದ ಪ್ರಕಾರನೂ ಕೂಡ ತಿಳ್ಕೊಳ್ಬೇಕು. ಅದನ್ನು ಪ್ರಾಸಂಗಿಕವಾಗಿ ಹೇಳಿದೆ. ಈ ಮುಂದೆ ಚತುರ್ವೇದ ಶಿಖಾ ಎಂಬ ಗ್ರಂಥದಲ್ಲಿ ಕೂಡ ಹಾಗೆ ಹೇಳ್ತಾರೆ. ಅಹಂ ತತ್ತೇಜೋ ರಶ್ಮಿ ನಾರಾಯಣಂ ಪುರುಷಂ ಜಾತಮಗ್ರತಃ ಪುರುಷಾತ್ ಪ್ರಕೃತಿರ್ ಜಗದಂಡಂ ಇತಿ ಚತುರ್ವೇದ ಶಿಖಾಯಾಂ. ಈ ನಾರಾಯಣ ಅನ್ನುವ ಒಂದು ಮಹಾ ತೇಜಸ್ಸು ಅದು ಪ್ರಳಯ ಕಾಲದಲ್ಲಿತ್ತು. ಅದರಿಂದ ಮೊದಲು ಚಿತ್ ಪ್ರಕೃತಿ ಹುಟ್ಟಿತು. ಅಂದ್ರೆ ಲಕ್ಷ್ಮೀದೇವಿ ಒಂದು ರೀತಿಯಾದ ಜನನವನ್ನು ಪಡೆದಲು. ಅದರ ನಂತರ ಎಲ್ಲಾ ಜೀವರು, ಬ್ರಹ್ಮಾಂಡ ಹೀಗೆಲ್ಲ ಹುಟ್ಟಿತು ಅಂತ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಪ್ರಳಯ ಕಾಲದಲ್ಲಿ ಇದ್ದವನು, ಬ್ರಹ್ಮಾಂಡವನ್ನೆಲ್ಲ ತನ್ನ ವೀರ್ಯದಿಂದ ಹುಟ್ಟಿಸಬಲ್ಲಂಥವನು, ಮತ್ತೆ ಕ್ಷೀರಸಾಗರದಲ್ಲಿ ಇರುವವನು, ಇವೆಲ್ಲಾ ಗುಣಗಳು ಕೂಡ ಪರಮಾತ್ಮನ ಗುಣಗಳೇ ಹೊರತು ಇಂದ್ರ ಚಂದ್ರ ಸೂರ್ಯಾದಿಗಳ ಗುಣಗಳಲ್ಲ ಅಂತ ತಿಳಿದು ಬರ್ತದೆ. ಇದನ್ನ ಅಂತಸ್ತಧರ್ಮೋಪದೇಶ ಅನ್ನೋ ಸೂತ್ರದಲ್ಲಿ ಹೇಳಿದ್ದಾರೆ. ಮುಂದೆ ಭೇದ ವ್ಯಪದೇಶಾಚ್ಯಹಾನ್ಯ ಅಂತ ಇನ್ನೊಂದು ಸೂತ್ರ ಇದೆ. ಆ ಸೂತ್ರವನ್ನು ನಾಳೆ ನೋಡೋಣ. ಅಂತೂ ಈ ಎರಡು ಸೂತ್ರಗಳನ್ನು ಒಳಗೊಂಡ ಅಧಿಕರಣದಲ್ಲಿ ಈ ಅದೃಶ್ಯತ್ವ, ಅಂತಸ್ಥತ್ವ ಇತ್ಯಾದಿ ಯಾವ ಗುಣಗಳು ಕೂಡ ವಿಷ್ಣುವನ್ನು ಹೊರತುಪಡಿಸಿದರೆ ಬೇರೆಯವರಿಗೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ.